ಹಾಯ್ ಎಲ್ಲರಿಗೂ ನಮಸ್ಕಾರ. ಶಿಲ್ಪಾಸ್ ಟ್ವಿಸ್ಟೆಡ್ ರೆಸಿಪೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬರ್ರಿ ಇವತ್ತಿನ ರೆಸಿಪಿ ಏನಂತ ಹೇಳಿ ನೋಡೋಣಂತ. ಇವತ್ತಿನ ರೆಸಿಪಿ ನೋಡ್ರಿ, ಮಾವಿನಕಾಯಿ ಚಿತ್ರಾನ್ನ ಲೈಟಾಗೆ ಒಂದು ಮಸಾಲಿನ ರುಬ್ಕೊಂಡು ಸಿಂಪಲ್ಲಾಗಿ ಒಂದು ಒಗ್ಗರ್ಣಿನ ಹಾಕ್ಕೊಂಡು ಆ ಒಗ್ಗರ್ಣಿಗೆ ಮಾವಿನಕಾಯಿನ ತುರಿದು ಹಾಕಿ ಮಸ್ತಾಗೆ ಒಂದು ಮಾವಿನಕಾಯಿ ಚಿತ್ರಾನ್ನದ್ದು ಗೊಜ್ಜು ರೆಡಿ ಮಾಡಿಕೊಂಡು ಆ ಗೊಜ್ಜನ್ನ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋ ಹತ್ರ ಆಹಾ ಏನು ರುಚಿ ಅಂತೀರಿ. ಮಾವಿನಕಾಯಿ ಸೀಸನ್ ಮುಗಿದ್ರೊಳಗೆ ಈ ಚಿತ್ರಾನ್ನನ ನಿಮ್ಮ ಮನೆಯೊಳಗೆ ಟ್ರೈ ಮಾಡೋಕ್ಕೆ ಮರೆಯೋಕೆ ಹೋಗಬೇಡ್ರಿ. ಅಗದಿ ಕಡಿಮೆ ಸಾಮಗ್ರಿ ಕಡಿಮೆ ಸಮಯನ ಬಳಸಿ ಡಿಫ್ರೆಂಟಾಗಿ ಒಂದು ಮಾವಿನಕಾಯಿ ಚಿತ್ರಾನ್ನ ಮಾಡಿ ತೋರ್ಸಾಕತ್ತೀನಿ. ನೀವು ಮ್ಯಾಂಗೋ ರೈಸ್ ಅಂತ ಕೂಡ ಕರಿಬಹುದು. ಬರೀ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳಕ್ಕೆ ಒಂದು ಲೈಟಾಗಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣಂತ. ಮಿಕ್ಸಿ ಜಾರೊಳಗೆ 1 ಚಮಚದಷ್ಟು ಧನಿಯಾ ಕಾಳು ಹಾಕ್ಕೊಂಡಿನಿ. ಹಂಗೆ 2 ಚಮಚ ಇದಕ್ಕೆ ಜೀರಿಗೆನ ಹಾಕ್ಕೋಬೇಕು. ಹಂಗೆ ನೋಡ್ರಿ 1 ಚಮಚದಷ್ಟು ಸಾಸಿವೆನೂ ಸಹಿತ ಹಾಕ್ಕೊಳಕತ್ತೀನಿ. ಅದಾದಮೇಲೆ ನೋಡ್ರಿ ಹಸಿ ಕೊಬ್ಬರಿನ ತುರಿದು ಹಾಕ್ಕೊಳಕತ್ತೀನಿ. ಒಂದು ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿನ ಇಲ್ಲೇ ಹಾಕ್ಕೊಳಕತ್ತೀನಿ ನಾನು. ಸೊ ಇದಷ್ಟು ಹಾಕ್ಕೊಂಡು ಅದಾದಮೇಲೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳಕತ್ತೀನಿ. ಹಸಿಮೆಣ್ಸಿನ್ಕಾಯಿ ಒಂದು 6 ತೊಗೊಂಡಿನಿ. ನಿಮ್ಗೆ ಖಾರ ಹೆಚ್ಚಿಗೆ ಬೇಕಂದ್ರೆ ಕಮ್ಮಿ ಬೇಕಂದ್ರೆ ನೀವು ಎಷ್ಟು ಬೇಕೋ ಅಷ್ಟು ನೋಡಿ ತೊಗೋರಿ. ಸೊ ಆಮೇಲೆ ನೋಡ್ರಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಸಣ್ಣಗೆ ರುಬ್ಕೊಂಡು ಬರೋಣಂತ. ರುಬ್ಕೊಂಡು ಬಂದಾದಮೇಲೆ ನೋಡ್ರಿ ಒಂದು ಬಾಳ್ಗೆ ಇಟ್ಕೊಂಡು ಈಗ ನಾವು ಒಗ್ಗರ್ಣಿನ ರೆಡಿ ಮಾಡ್ಕೋಬೇಕಾಗ್ತದೆ. ಒಂದು 7-8 ಚಮಚದಷ್ಟು ಇಲ್ಲೇ ನಾನು ರಿಫೈನ್ಡ್ ಆಯಿಲ್ನ ಹಾಕ್ಕೊಂಡೇನಿ. ಸೊ ಎಣ್ಣೆ ಚಲೋ ತೆಂಗ ಕಾಯ್ಬೇಕ್ರಿ. ಎಣ್ಣೆ ಕಾದ್ಮೇಲೆ ನೋಡ್ರಿ ಲೋ ಫ್ಲೇಮ್ನಾಗ ಇದನ್ನು ಒಗ್ಗರ್ಣೆ ಹಾಕ್ಕೋಬೇಕು. ಒಂದು ಅರ್ಧ ಚಮಚದಷ್ಟು ಫಸ್ಟ್ ಸಾಸಿವೆ ಹಾಕ್ಕೊಳಕತ್ತೀನಿ. ಸಾಸಿವೆ ಚಟಪಟ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಇದಕ್ಕೆ ಜೀರಿಗೆನ ಹಾಕ್ಕೊಳತ್ತೀನಿ. ಹಂಗೆ ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ, ಒಂದು ಅರ್ಧ ಚಮಚದಷ್ಟು ಇದಕ್ಕೆ ಕಡಲೆಬೇಳೆನೂ ಸಹಿತ ಹಾಕ್ಕೊಳತ್ತೀನಿ. ಹಾಕ್ಕೊಂಡಾದ್ಮೇಲೆ ಶೇಂಗಾ ಬೀಜ ಅಂದ್ರೆ ನೋಡ್ರಿ ನಾವು ಶೇಂಗಾ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡ್ರಿ. ನಾವು ಒಂದು 5-6 ಚಮಚದಷ್ಟು ಶೇಂಗಾನ ಹಾಕ್ಕೊಳಕತ್ತೀನಿ. ಇಲ್ಲೇ ನೀವು ಗೋಡಂಬಿನೂ ಸಹಿತ ಹಾಕ್ಕೋಬಹುದು. ಸೊ ಶೇಂಗಾ ಹಾಕ್ಕೊಂಡಾದ್ಮೇಲೆ ನೋಡ್ರಿ ಇದನ್ನು ಸಣ್ಣಗೆ ಲೋ ಫ್ಲೇಮ್ನಾಗ ಇಟ್ಕೊಂಡು ಮಸ್ತಾಗಿ ಒಗ್ಗರ್ಣಿನ ಹುರ್ಕೋಬೇಕು. ಶೇಂಗಾ ನೋಡ್ರಿ ಹುರ್ಕೊಂಡು ಆದಮೇಲೆ ಅದಕ್ಕೆ ಒಂದು 2 ಕಡ್ಡಿಯಷ್ಟು ಕರಿಬೇವನು ಸಹಿತ ಹಾಕಿ ಹುರ್ಕೊಳಕತ್ತೀನಿ. ಅದಾದಮೇಲೆ 1 ಚಮಚದಷ್ಟು ನಾನು ಶುಂಠಿನ ಇಲ್ಲೇ ತುರಿದು ಹಾಕ್ಕೊಳಕತ್ತೀನಿ. ನೀವು ಜಜ್ಜಿನೂ ಸಹಿತ ಹಾಕ್ಕೋಬೋದು. ಒಂದು ಸಣ್ಣದ್ರಿ ಒಂದು ಅರ್ಧ ಇಂಚ್ಗಿಂತ ಕಮ್ಮಿ ಶುಂಠಿನ ಇಲ್ಲೇ ನಾನು ಜಜ್ಜಿ ಹಾಕ್ಕೊಂಡೀನಿ. ಸೊ ಹಾಕ್ಕೊಂಡು ಇದನ್ನು ಚೆಂದಾಗೆ ಒಂದು 30 ಸೆಕೆಂಡ್ಸ್ ಹಿಂಗೆ ಹುರ್ಕೋರಿ. ಎಲ್ಲ ಹುರ್ಕೊಂಡು ಆದಮೇಲೆ ಒಂದು ದೊಡ್ಡದು ಕ್ಯಾಪ್ಸಿಕಮ್ನ ನಾನಿಲ್ಲೇ ಕಟ್ ಮಾಡಿ ಹಾಕ್ಕೊಳತ್ತೀನಿ. ಇದು ಆಪ್ಷನಲ್, ಅದು ಬೇಕಂದ್ರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ಪು ಮಾಡ್ಬೋದು. ಇಲ್ಲಿ ನೀವು ಹಸಿ ಬಟಾಣಿನೂ ಸಹಿತ ಯೂಸ್ ಮಾಡ್ಬೋದು, ನಿಮ್ಗೆ ಏನಾರು ಹಸಿ ಬಟಾಣಿ ಹಾಕ್ಕೋಬೇಕು ಅನಿಸಿದ್ರೆ. ಸೊ ಇದೆಲ್ಲ ಹಾಕ್ಕೊಂಡು ನೋಡ್ರಿ ಇದನ್ನು ಮಸ್ತಾಗಿ ಹುರ್ಕೋರಿ. ಒಂದು ಸ್ವಲ್ಪ ಹುರ್ಕೊಂಡು ಆದಮೇಲೆ ಇಲ್ಲಿ ನೋಡ್ರಿ ಒಂದು ಅರ್ಧ ತೋತಾಪುರಿ ಮಾವಿನಕಾಯಿನ ಅದರದ್ದು ಮ್ಯಾಲಿನ ಸಿಪ್ಪಿ ತೆಗೆದು ಅದನ್ನು ಚೆಂದಾಗಿ ಹಿಂಗೆ ತುರಿದು ಹಾಕ್ಕೊಳಕತ್ತೀನಿ. ಹುಳಿ ಮಾವಿನಕಾಯಿ ಇಷ್ಟಪಡೋರು ಅದನ್ನು ಸಹಿತ ಹಾಕ್ಕೋಬೋದು. ನಿಮಗೆ ಎಷ್ಟು ಬೇಕು ಮಾವಿನಕಾಯಿ ಅಷ್ಟು ನೋಡಿ ಹಾಕೋರಿ. ಒಂದು ಅರ್ಧ ಹಾಕ್ಕೊಂಡೇನಿ ನಾನಿಲ್ಲೇ. ಆಮೇಲೆ ನೋಡ್ರಿ ಹಾಕ್ಕೊಂಡು ಚಲೋತೆಗೆ 1 ನಿಮಿಷ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವು ಮಸಾಲೆ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಕೊಬ್ಬರಿದು, ಅದನ್ನು ಸಹಿತ ಇದಕ್ಕೆ ಸೇರಿಸ್ಕೋಬೇಕು. ಸೊ ಕೊಬ್ಬರಿ ಮಸಾಲಿನ ಚೆಂದಾಗಿ ಹುರ್ಕೋಬೇಕ್ರಿ. ಕೊಬ್ಬರಿ ಎಷ್ಟು ಚಲೋ ಹುರಿತೀರಿ ಅಷ್ಟು ಚಲೋ. ಇದು ನೀವು ಆರಾಮ್ 2 ದಿನ ಇಟ್ಕೊಂಡು ತಿನ್ಬೋದು. ಹಾಗೆ ಮತ್ತು ಟೇಸ್ಟು ಚಲೋ ಬರ್ತೈತಿ. ಸೊ ನೋಡ್ರಿ ಇಲ್ಲೆಲ್ಲ ಮಸ್ತಾಗಿ ಇದನ್ನು ಹುರ್ಕೋಬೇಕು. 1-2 ನಿಮಿಷ ಚಲೋ ತೆಂಗೆ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ನೋಡ್ರಿ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕಾಗ್ತದೆ. ಸೊ 1 ಚಮಚದಷ್ಟು ಉಪ್ಪನ್ನ ನಾನಿಲ್ಲಿ ಹಾಕ್ಕೊಂಡ್ನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಚಮಚದಷ್ಟು ಉಪ್ಪನ್ನ ಹಾಕ್ಕೊಂಡು ನೀವು ನೋಡ್ರಿ ಇದನ್ನು ಚಲೋ ತೆಂಗೆ ಫ್ರೈ ಮಾಡ್ಕೊರಿ. ಇಲ್ಲಿ ನಿಮಗೆ ಗೊಜ್ಜು ಸ್ವಲ್ಪ ಡ್ರೈ ಅನಿಸ್ತಿರ್ಬೋದು. ಯಾಕೆ ಡ್ರೈ ಆಗೋದು ಅಂಥೇಳಿ ಫುಲ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಸೊ ನೋಡ್ರಿ ಈಗಾಗದ ಸ್ಟವ್ ಆಫ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ನಾನು ಅರ್ಧದಷ್ಟು ಗೊಜ್ಜನ್ನ ತೆಗೆದಿಟ್ಟು ಇನ್ನು ಅರ್ಧದಷ್ಟು ಗೊಜ್ಜನ್ನ ಒಂದು 2 ಕಪ್ಪಷ್ಟು ರೈಸ್ ಒಳಗೆ ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಸೊ ಒಂದು 2 ಬೌಲಷ್ಟು ರೈಸ್ನ ನಾನು ತೊಗೊಂಡು ಅದನ್ನು ನೋಡ್ರಿ ಚಲೋ ತೆಂಗ ಗೊಜ್ಜನ್ನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಈಗ ನೀವು ಡೈರೆಕ್ಟಾಗಿ ಇದನ್ನು ಸರ್ವ್ ಮಾಡ್ಕೋಬಹುದು. ಆದರೆ ನಾ ಇಲ್ಲೇನು ಮಾಡಕತ್ತೀನಿ ಅಂದರೆ ನನಗೆ ಸ್ವಲ್ಪ ಬಿಸಿ ಬಿಸಿ ತಿನ್ನೋಕೆ ಇಷ್ಟ ಆಗ್ತದೆ. ಅದ್ರ ಸಂಬಂಧ ನೋಡ್ರಿ ಹಿಂಗೆ ಬಾಳ್ಗಿಗೆ ಮತ್ತೆ ಟ್ರಾನ್ಸ್ಫರ್ ಮಾಡಿಕೊಂಡು ಚಲೋ ತೆಂಗೆ ಇದನ್ನು ಗೊಜ್ಜನ್ನ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ನಾಗಿಟ್ಟು ಇದಕ್ಕೆ ಈಗ ನಾನು ಒಂದು 2-3 ಚಮಚದಷ್ಟು ತುಪ್ಪನ ಹಾಕ್ತೀನಿ. ಸೊ ತುಪ್ಪ ಹಾಕೋದಿರೋದ್ರಿಂದ ನಾನು ಅಲ್ಲೇ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿ ಆ ಗೊಜ್ಜನ್ನ ಸ್ವಲ್ಪ ಡ್ರೈ ಮಾಡ್ಕೊಂಡಿದ್ದೆ. ಸೊ ನೀವು ತುಪ್ಪ ಯೂಸ್ ಮಾಡಲಾರ್ದವರು ಡೈರೆಕ್ಟ್ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಚಲೋ ತೆಂಗೆ ಗೊಜ್ಜು ಮಾಡಿಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ಡೈರೆಕ್ಟಾಗಿ ತಿನ್ಬಹುದು. ಸೊ ಇದು ನೋಡ್ರಿ ಇದು ನಾನು ಬಿಸಿ ಬಿಸಿ ಹಿಂಗೆ ಸರ್ವ್ ಮಾಡೋ ಸಂಬಂಧ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಚಲೋ ತೆಂಗೆ ಬಿಸಿ ಮಾಡಾಕತ್ತೀನಿ. ಸೊ ಈಗಿಟ್ಟು ರೆಡಿ ಟು ಸರ್ವ್. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಪ್ಲೀಸ್ ಹೆಂಗಾಗಿತ್ತು ಅಂಥೇಳಿ ನಿಮ್ಮ ಮನೆಯೊಳಗೆ ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ಸ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಹಂಗೆ ನೋಡ್ರಿ ಪ್ಲೀಸ್ ಬೆಲ್ ಬಟನ್ನು ಸಹಿತ ಕ್ಲಿಕ್ ಮಾಡಿರಿ. ಯಾಕಂದರೆ ಮುಂದೆ ಹಿಂಗೆ ಸಾಕಷ್ಟು ಮಾವಿನಕಾಯಿ ರೆಸಿಪೀಸು ಬರ್ತಿರ್ತಾವೆ. ಸೊ ನನ್ನ ರೆಸಿಪಿ ಹಾಕಿದಾಗ ಫಸ್ಟ್ ನೀವು ವ್ಯೂ ಮಾಡ್ಬೋದು. ಸೊ ಪ್ಲೀಸ್ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ.
ಆಮೇಲೆ ನೋಡಿರಿ ಈಗ ಮಾವಿನಕಾಯಿ ಗೊಜ್ಜು ಏನೋದಲ್ಲ, ಈ ಗೊಜ್ಜನ್ನ ನೀವು 2 ದಿನದ ಮಟ್ಟ ಹೊರಗಡೆ ಇಟ್ಕೊಂಡು ಯೂಸ್ ಮಾಡ್ಬೋದು. ಫ್ರಿಜ್ ಒಳಗೆ ಅಥವಾ ಫ್ರೀಝರ್ ಒಳಗೆ ಇಟ್ಕೊಂಡು ನೀವು ಒಂದು ವಾರದ ತನಕನೂ ಯೂಸ್ ಮಾಡ್ಕೋಬಹುದು. ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಮಾಡ್ಕೊರಿ. ಸೊ ಸಿಗೋಣಂತ್ರಿ ಮುಂದಿಂದ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ವಿಡಿಯೋನ ಎಂಡ್ ಮಾಡಕತ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.